ಹೆಸರಿನಲ್ಲಿ ಸುಮಾರು 40 TMC ನೀರನ್ನು ಆಂಧ್ರ ಪ್ರದೇಶಕ್ಕೆ ಬಿಡ್ತಾ ಇದ್ದಾರೆ. ಪರಿಣಾಮವಾಗಿ ನಮ್ಮ ಆ 4 ಜಿಲ್ಲೆಯ ರೈತರಿಗೆ ಎರಡನೇ ಬೆಳೆಯನ್ನು ತೆಗೆದುಕೊಳ್ಳೋಕ್ಕಾಗ್ತಾ ಇಲ್ಲ. ಅದಕ್ಕೆ 25,000 ರೂಪಾಯಿ ಪ್ರತಿ ಎಕರೆಗೆ ಪರಿಹಾರವನ್ನು ಕೊಡಬೇಕು ಅಂತಲೂ ಕೂಡ ಡಿಮ್ಯಾಂಡನ್ನು ಇಟ್ಟಿದ್ದೀವಿ. ಈ ಥರ ಉತ್ತರ ಕರ್ನಾಟಕದ ಸಮಸ್ಯೆಗಳು ಕೂಡ ಇದ್ದಾವೆ. ಆದ್ದರಿಂದ ಈ ಥರ ಅನೇಕ ಸಮಸ್ಯೆಗಳನ್ನು ಇಟ್ಕೊಂಡು ನಾವು ಬೆಳಗಾಂನಲ್ಲಿ ಅಧಿವೇಶನ ನಡೆಯುವಂಥ ಟೈಮ್ನಲ್ಲಿ ಹೋರಾಟವನ್ನು ಮಾಡಬೇಕು ಅಂತಿದ್ದಾರೆ. ಆ ದಿನಾಂಕ ಮತ್ತು ಯಾರ್ಯಾರು ಈ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅನ್ನುವಂಥ ವಿಷಯವನ್ನು ನಮ್ಮ ಮಾಜಿ ಮಂತ್ರಿಗಳು ಮತ್ತು ನಮ್ಮ ಹಿರಿಯ ಶಾಸಕರಾಗಿರ್ತಕ್ಕಂಥ ಬಾಲಚಂದ್ರ ಜಾರಕಿಹೊಳಿ ಅವರು ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಬೆಳಗಾವಿ ಚಿಕ್ಕೋಡಿ ಹಾಗೂ ಬೆಳಗಾವಿ ನಗರದ ಕೋರ್ ಕಮಿಟಿ ಸಭೆಯಲ್ಲಿ ನಾವು ಇವತ್ತೊಂದೆಲ್ಲ ನಿರ್ಣಯಕ್ಕೆ ಬಂದಿದ್ದೀವಿ. ಸೊ ಅಂದರೆ ಇದೀಗ ಅವ್ರು ಹೇಳಿದಂಗೆ ನಮ್ಮ ರಾಜ್ಯ ಅಧ್ಯಕ್ಷರಾದ ಸನ್ಮಾನ್ಯ ವಿಜೇಂದ್ರ ಅವರು, ವಿರೋಧಿ ಪಕ್ಷ ನಾಯಕರಾದ ಸನ್ಮಾನ್ಯ ಆರ್ ಅಶೋಕ್ ಅವರು ಇವರ ನೇತೃತ್ವದಲ್ಲಿ ನಾವು ಅಂದರೆ 9ನೇ ತಾರೀಕು ಡಿಸೆಂಬರ್ 9ರಂದು ಇಲ್ಲಿ ಬೆಳಗಾವಲ್ಲಿ ಸುವರ್ಣಸೌಧಕ್ಕಿಂತ ಮುಂಚೆ ಒಂದು ದೊಡ್ಡ ಪ್ರಮಾಣದಲ್ಲಿ ರೈತರು ಹೋರಾಟ ಮಾಡಬೇಕಂತೇಳಿ ಇವತ್ತೊಂದು ನಿರ್ಣಯ ತೊಗೊಂಡಿದ್ದೀವಿ. ಸೊ ಆ ಹೋರಾಟಕ್ಕೆ ಇಡೀ ಬೆಳಗಾವಿ ಜಿಲ್ಲೆ ರೈತರು, ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಬರ್ತಾರೆ ಮತ್ತು ಇಡೀ ರಾಜ್ಯದಿಂದ ನಮ್ಮ ಎಸ್ ಪಾಟೀಲ್ ನಡಳ್ಳಿಯವರು ಅವರಂದ್ರೆ ಅವ್ರ ಮುಖಾಂತರ ಹೊರಗಿಂದನೂ ರೈತರೆಲ್ಲ ಸುಮಾರು ಒಂದು 20,000 ಜನ ರೈತರನ್ನ ಸೇರಿಸಿ ಹೋರಾಟ ಮಾಡಬೇಕಂತೇಳಿ ನಾವು ಇವತ್ತೊಂದು ನಿರ್ಣಯ ಮಾಡಿದ್ದೀವಿ. ಆ ಪ್ರಕಾರ ಇಡೀ ಎಲ್ಲ ನಮ್ಮ ಮಾನ್ಯ ಗೌರವಾನ್ವಿತ ಶಾಸಕರು, ಮಾಜಿ ಶಾಸಕರು, ಎಲ್ಲ ಪದಾಧಿಕಾರಿಗಳು ಸಹಕಾರ ಕೊಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅವತ್ತು ರೈತರನ್ನು ಕರ್ಕೊಂಡ್ಬರ್ತೀವಿ ಅಂದರು. ನಮ್ಮ ಕಾರ್ಯಕರ್ತರು ಬರ್ತಾರೆ. ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಿ ಅಂದ್ರೆ ನಾವೆಲ್ಲ ರೈತರಿಗೆ ಅಂದಿಗೆ ಹೇಳ್ದಂಗೆ ಸಾಕಷ್ಟು ತಾವೆಲ್ಲ ನೋಡ್ತಾ ಇದ್ದೀರಿ. ಸರ್ಕಾರ ತಮ್ಮಂದ್ರೆ ಕುರ್ಚಿ ಉಳಿಸ್ಕೊಳ್ಳಲ್ಲಿ ತಮ್ಮ ಟೈಮ್ ತೆಗಿತಾ ಇದ್ದಾರೆ. ಅಂದ್ರೆ ರೈತರ ಬಗ್ಗೆ ಇನ್ನೂ ಯಾವುದೋ ಅಂದರೆ ಇತರ ಕಡೆ ಗಮನ ಕೊಡ್ತಾಯಿಲ್ಲ. ಅದಕ್ಕೆ ಇದೊಂದು ದೊಡ್ಡ ಪ್ರಮಾಣ ಹೋರಾಟ ಮಾಡಿ ಸೊ ರೈತರಿಗೆ ಮತ್ತು ಸಾರ್ವಜನಿಕ ಏನು ಸಾಧ್ಯ ಆದಷ್ಟು ಅವಕಾಶ ಕೊಡೋಕ್ಕಾಗ್ತೈತಿ ಆ ಅವಕಾಶದ ಮುಖಾಂತರ ಹೋರಾಟ ಮಾಡ್ತೀವಿ. ಇದರ ಜೊತೆಗೆ ಇನ್ನೊಂದು ಹಿಂದಿನ ಮುಖ್ಯಮಂತ್ರಿ ಸನ್ಮಾನ್ಯ ಬಸವರಾಜ ಬೊಮ್ಮೆಯವರು ಇದ್ದಾಗ ಸುಮಾರು ಇಲ್ಲೇ ಒಂದು ಕ್ಯಾಬಿನೆಟ್ ಮಾಡಿ 5,000 ಕೋಟಿ ನೀರಾವರಿ ಯೋಜನೆ ಪ್ರಾರಂಭ ಮಾಡಿದ್ರು. ಅವರು ಅನುಮೋದನೆ ಕೊಟ್ಟಿದ್ದರು. ಅದರೊಳಗೆ ನಮ್ಮ ಕ್ಷೇತ್ರ ಇತ್ತು, ಚಿಕ್ಕೋಡಿ ಇತ್ತು, ಕಿತ್ತೂರು ಇತ್ತು. ಇನ್ನೂ ಆ ಕೆಲಸಗಳ ಪ್ರಗತಿಯಾಗಿ ಅಂದರೆ ಸ್ಪೀಡಾಗಿ ಆಗ್ತಾಯಿಲ್ಲ, ಅದಕ್ಕೆ ಅನುದಾನ ಬರ್ತಾಯಿಲ್ಲ. ಇಂಥ ಅನೇಕ ವಿಚಾರನ ಇಟ್ಕೊಂಡು ಇದರ ಜೊತೆಗೆ ಇಡೀ ರಾಜ್ಯದಲ್ಲಿ ಅಂದರೆ ನಮ್ಮ ಹಾಲಿಗೆ ಪ್ರೋತ್ಸಾಹಧನ ಬರ್ತೈತೆ 5 ರೂಪಾಯಿ. ಅದು ಸುಮಾರು ಒಂದು 600 ಕೋಟಿ ಇನ್ನೂ ರೈತರಿಗೆ ದುಡ್ಡು ಕೊಡಬೇಕಾದ್ರೆ ಇಂಥ ಭಾಳ ಅನೇಕ ವಿಚಾರನ ಇಟ್ಕೊಂಡು ನಾವು ರೈತರ ಪರವಾಗಿ ನಮ್ಮ ರಾಜ್ಯ ಅಧ್ಯಕ್ಷ ಸನ್ಮಾನ್ಯ ವಿಜೇಂದ್ರ ಅವರು, ಆರ್ ಅಶೋಕ್ ಅವ್ರ ನೇತೃತ್ವ ಇಡೀ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಶಾಸಕರು, ಬೆಳಗಾವಿ ಜಿಲ್ಲೆ ಎಲ್ಲ ಪ್ರಮುಖರ ಮುಖಂಡರೆಲ್ಲ ಸೇರಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಿ ಅಂದರೆ ಸರ್ಕಾರ ಅಂದರೆ ಗಮನಕ್ಕೆ ತಂದು ರೈತರಿಗೆ ಎಷ್ಟು ಸಾಧ್ಯ ಆಗ್ತದೆ ಪರಿಹಾರ ಕೊಡೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಹೋರಾಟ ಮುಖಾಂತರ ಮಾಡ್ತೀವಿ ಅಂತೇಳಿ ಇವತ್ತೆಲ್ಲ ನಿರ್ಣಯ ಮಾಡಿದ್ದೀನಿ. ಇನ್ನು ಮುಂದಿನ ವಿಚಾರನ ಮಾನ್ಯ ರಾಜವ್ರು ಮಾತಾಡ್ತಾರೆ. ಈಗಂದ್ರೆ ಸಮಾವೇಶ ಅಂತಲ್ಲ ರೀ, ನಾವು 3 ಪ್ಲೇಸ್ ಫಿಕ್ಸ್ ಮಾಡ್ಕೊಂಡು ಈಗ ಅಂದ್ರೆ ಪೊಲೀಸರು ಎಲ್ಲಿದ್ದ ಪರ್ಮಿಷನ್ ನಮ್ಗೆ ಕೊಡ್ತಾರೋ. ಯಾಕಂದ್ರೆ ನ್ಯಾಷನಲ್ ಹೈವೇ ಮೇಲೆ ಹೋಗ್ಬೇಡ ಅಂತ ಪೊಲೀಸರು ಹೇಳ್ತಾಯಿದ್ದಾರೆ. 3 ಜಾಗ ಪ್ಲೇಸ್ ಫಿಕ್ಸ್ ಮಾಡ್ಕೊಂಡು ಅಲ್ಲಿ ಪರ್ಮಿಷನ್ ಕೇಳ್ತಾರೆ. ಎಲ್ಲಿದ ಒಂದು ಕಡೆ ಕೊಡ್ತಾರಲ್ಲ ನಿಮಗೆ 2 ದಿನ ಮುಂಚೆನೇ ಹೇಳ್ತೀವಿ. ಹೋರಾಟ ದೊಡ್ಡ ಪ್ರಮಾಣದಲ್ಲಿ ಮಾಡ್ತೀವಿ ರೀ. ಪಾದಯಾತ್ರೆ ಮಾಡ್ಬೇಕಂತಿದೆ. ನಮ್ಗೆ ಕನಿಷ್ಠ 3 ಕಿಲೋಮೀಟ್ರ್ ಪಾದಯಾತ್ರೆ ಮಾಡ್ಬೇಕಂತೇಳಿ ಪ್ಲ್ಯಾನ್ ಇಟ್ಕೊಂಡಿರಿ. ಸೊ ಪೊಲೀಸರು ನಾವು ಪರ್ಮಿಷನ್ ಇವತ್ತು ನಮ್ಮ ಜಿಲ್ಲಾ ಅಧ್ಯಕ್ಷರು, ನಮ್ಮ ಜಿಲ್ಲೆ ವಕೀಲರೆಲ್ಲ ಮಾತಾಡಿ ಪರ್ಮಿಷನ್ ಕೇಳ್ತೀವಿ. ಯಾವ ಥರ ಪರ್ಮಿಷನ್ ಅಂದರೆ ಲಾ ಆ್ಯಂಡ್ ಆರ್ಡರ್ಗೂ ಪ್ರಾಬ್ಲಮ್ ಆಗಿರಬಾರ್ದು. ಆ ದೃಷ್ಟಿಯಿಂದ ನಾವು ಹೋರಾಟ ಅಂದರೆ 3 ಕಿಲೋಮೀಟ್ರ್ ಹತ್ತಿ ಮಾಡ್ಬೇಕಂತ ಮಾಡಿದ್ರು. ಇಲ್ಲ ಅದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ನಮಗೂ ಕನ್ಫರ್ಮೇಷನ್ ಇಲ್ಲ. ಇಲ್ಲಿ ಬಂದ ನಂತರ ನೋಡೋಣ ಅವ್ರು ಮಾಡ್ತಾರಿಲ್ಲೋ ಗೊತ್ತಿಲ್ಲ ರೀ. ಮಾಡಿದರೆ ಒಳ್ಳೆಯದು, ಇಲ್ಲಾಂದ್ರೆ ಮುಂದಿನ ದಿನಮಾನದಾಗ ಮಾಡ್ತಾರೆ. ಅಲ್ಲಲ್ಲ ಆ ಬಗ್ಗೆ ಚರ್ಚೆ ನಮ್ಮ ಮುಂದಾಗಿಲ್ಲ ರೀ. ಹಾಂ ಈಗ ನೋಡಿ ದೊಡ್ಡ ಹೋರಾಟ ಆದಾಗ ನಮ್ಮ ರಾಜ್ಯ ಅಧ್ಯಕ್ಷರ ಸನ್ಮಾನ್ಯ ವಿಜೇಂದ್ರ ಅವರು ಆ ಹೋರಾಟದಾಗ ಹೋಗಿ ಭಾಗವಹಿಸಿ ಅವ್ರ ಜೊತೆಗೆ ಒಂದು ದಿನ ಅಲ್ಲೇ ಎದ್ದು ಅವ್ರು ಸಾಕಷ್ಟು ಅದ್ರ ಸ್ಪಂದಿಸಿದ್ದಾರೆ. ಅವ್ರೆ ಯಾಕಂದ್ರೆ ಹೋಗಿದ್ದಾರೆ ಅವ್ರು. ಯಾಕಂದ್ರೆ ರಾಜ್ಯ ಅಧ್ಯಕ್ಷರು ಹೋಗಿಸಿ ಎಲ್ಲ ಸ್ಪಂದಿಸಿದಾರು. ಆ ಪ್ರಕಾರ ಸರ್ಕಾರ ಮ್ಯಾಗ ಒತ್ತಾಯ ಹಾಕಿದಾರು. ನಾವು ಭಾರತೀಯ ಹೋಗಿಲ್ಲ ಅಂತಲ್ಲ, ನಮ್ಮ ವಿಜೇಂದ್ರ 2 ದಿವಸ ಅಲ್ಲೇ ಇದ್ದರು. ಅವ್ರ ಹುಟ್ಟಹಬ್ಬನ ಅಲ್ಲೇ ಆಚರಣೆ ಮಾಡ್ಕೊಂಡಾರಲ್ಲ. ಅದೇ ಇಲ್ಲ, ಅದು ನಾನು ಹೋಗಿದ್ದೆ. ಪಿ ರಾಜ ಅವರು ಇದ್ದರು, ಕಡಾಡಿ ಅವರು ಇದ್ದರು, ಎಲ್ಲರೂ ಇದ್ದರು. ಜಿಲ್ಲಾ ಅಧ್ಯಕ್ಷರು ಎಲ್ಲರೂ ಬಂದಿದ್ರು. ಎಲ್ಲ ಯಾರು ಶುಗರ್ ಫ್ಯಾಕ್ಟ್ರಿ ಅವ್ರು ಇದ್ರು ಎಲ್ಲರೂ.
ಡೈರಿ ಹಾಲಿಂದ 620 ಕೋಟಿ 620 ಕೋಟಿ ಆಲ್ ಓವರ್ ಅಂದ್ರೆ ಕರ್ನಾಟಕದ ಎಲ್ಲರೂ ಅಂದ್ರೆ ರೈತರ ಎಷ್ಟು ಹಾಲು ಹಾಕ್ತಾರಲ್ಲ ರೀ ಎಲ್ಲರದು ಉಳ್ದೈತ್ರಿ 620 ಕೋಟಿ 4 ತಿಂಗಳು 4. ಎಲ್ಲರಿಗೂ ನಮಸ್ಕಾರ. ಉತ್ತರ ಕರ್ನಾಟಕದಲ್ಲಿ ಸುವರ್ಣಸೌಧವನ್ನು ಕಟ್ಟಿ ಈ ಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು ಅನ್ನುವಂತಹ ಉದ್ದೇಶದಿಂದ ನಿರಂತರವಾಗಿ ನಡೀತಾ ಇದೆ. ಆದರೆ ಹಿಂದೆ ಎಲ್ಲ ಸದನವನ್ನು ನಡೆದಿದ್ದು ಗಮನಿಸಿದರೆ ಉತ್ತರ ಕರ್ನಾಟಕದ ಸಮಸ್ಯೆಗಳಿಗೆ ಸಮಯ ನಿಗದಿ ಮಾಡೋದೇ 2ನೇ ವಾರದಲ್ಲಿ ಕೊನೆಯ 3 ದಿನ 1 ದಿನ ಅಂತ ಇಡ್ತಾರೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಈ ಸಾರಿ ನಿರ್ಣಯ ಮಾಡಿರುವಂಥದ್ದು ಮೊದಲ ಪ್ರಾರಂಭದ ದಿನಗಳಲ್ಲಿನೇ ರೈತರ ಸಮಸ್ಯೆ ಮತ್ತು ಸಮಗ್ರ ಉತ್ತರ ಕರ್ನಾಟಕದ ಸಮಸ್ಯೆಗೆ ಒತ್ತು ಕೊಡಬೇಕು ಅನ್ನುವಂಥದ್ದು ನಮ್ಮ ಬೇಡಿಕೆ ಇದೆ. ರಾಜ್ಯಾಧ್ಯಕ್ಷರು ಪ್ರತಿಪಕ್ಷದ ನಾಯಕರು ಆ ನಿಟ್ಟಿನಲ್ಲಿ ಹೋರಾಟವನ್ನು ಸದನದ ಒಳಗೆ ಹೊರಗೆ ರೂಪಿಸ್ತಾ ಇದ್ದಾರೆ. ಅರ್ಥಪೂರ್ಣವಾದಂತಹ ಚರ್ಚೆ ಆಗಬೇಕು. ಒಬ್ಬ ರೈತ ತಾನು ಬೆಳೆದಿರುವಂತಹ ಉತ್ಪನ್ನವನ್ನು ರಸ್ತೆಯ ಮೇಲೆ ಚೆಲ್ಲಿದ ಅಂದರೆ ರೈತನ ಪಾಲಿಗೆ ಈ ಸರ್ಕಾರ ಸತ್ತು ಹೋಗಿದೆ ಅಂತ ಅರ್ಥ. ಈ ಸತ್ತು ಹೋಗಿರುವಂತಹ ಸರ್ಕಾರವನ್ನು ಬಡಿದೆಬ್ಬಿಸುವಂತಹ ಕೆಲಸವನ್ನು ಭಾರತೀಯ ಜನತಾ ಪಕ್ಷ ಮಾಡ್ತಾ ಇದೆ. ಯಾವ ರೀತಿ? ಇಡೀ ರಾಜ್ಯದಿಂದ ಮತ್ತು ಈ ಸುತ್ತಮುತ್ತಲ ಜಿಲ್ಲೆಗಳಿಂದ 20,000ಕ್ಕಿಂತ ಹೆಚ್ಚು ಜನ ರೈತರು ನಾವು ಪಾದಯಾತ್ರೆಯ ಮೂಲಕ ರೈತರ ಬೇಡಿಕೆಗಳನ್ನು ಇಟ್ಕೊಂಡು ಹೋರಾಟವನ್ನು ಪ್ರಾರಂಭಿಸ್ತಾ ಇದ್ದೀವಿ. ಈ ಹೋರಾಟಕ್ಕೆ ಮಣಿದು ನೆಪ ಮಾತ್ರಕ್ಕೆ ಖರೀದಿ ಕೇಂದ್ರಗಳನ್ನು ತೆಗೆಯುವಂತಹ ಆದೇಶವನ್ನು ಈ ಸರ್ಕಾರ ಮಾಡಿದೆ. ಉದಾಹರಣೆಗೆ ಮೆಕ್ಕೆಜೋಳವನ್ನು ಖರೀದಿ ಮಾಡ್ತೀವಿ ಅಂತೇಳಿ ಈ ಸರ್ಕಾರ ಯಾವಾಗ ನಿರ್ಣಯಕ್ಕೆ ಬಂದಿದೆ ಅಂದರೆ ರಾಜ್ಯಾದ್ಯಂತ BJP ಪಕ್ಷ ಕಾರ್ಯಕರ್ತರು ಹೋರಾಟಕ್ಕೆ ಇಳಿದಾಗ. ಆದರೆ ಅವರು ಮಾಡಿರೋ ಆದೇಶದಲ್ಲಿ ಎಷ್ಟು ನ್ಯೂನತೆಗಳು ಇದ್ದಾವೆ ಅಂದರೆ ಒಬ್ಬ ರೈತನಿಂದ ಕೇವಲ 5 ಕ್ವಿಂಟಲ್ ಮಾತ್ರ ಖರೀದಿ ಮಾಡ್ತೀವಿ ಅನ್ನೋದು. ಎರಡನೇದು, ಆ ರೈತ ತನ್ನ 5 ಕ್ವಿಂಟಲ್ ಮೆಕ್ಕೆಜೋಳವನ್ನು ಈ ಸರ್ಕಾರಕ್ಕೆ ಕೊಡಬೇಕು ಅಂದರೆ, ಖರೀದಿ ಕೇಂದ್ರಕ್ಕೆ ಕೊಡಬೇಕು ಅಂದರೆ 150 ಕಿಲೋಮೀಟರ್ ದೂರ ಆತ ಟ್ರಾನ್ಸ್ಪೋರ್ಟ್ ಮಾಡಬೇಕು. ಲಾಜಿಸ್ಟಿಕ್ ವೆಚ್ಚನೇ 20,000 ಬರುತ್ತೆ. ಸೊ 5 ಕ್ವಿಂಟಲ್ಲಿಗೆ 2,400 ಹಿಡಿದ್ರೂ ಕೂಡ 12,000 12,500 ಏನು ಬರುತ್ತೆ ಸರ್ಕಾರದಿಂದ, ಅದಕ್ಕೆ ಇವನು ಲಾಜಿಸ್ಟಿಕ್ಕಿಗೆ 20,000 ಖರ್ಚು ಮಾಡಬೇಕು. ಇದು ಮಾನಗೆಟ್ಟ ಸರ್ಕಾರ, ರೈತ ವಿರೋಧಿ ಸರ್ಕಾರ ಇರುವಂಥದ್ದು. ಹಾಗಾಗಿ ಈ ಸದನ ಉತ್ತರ ಕರ್ನಾಟಕದ ಸಮಸ್ಯೆಯ ಬಗ್ಗೆ ಮತ್ತು ರೈತರ ಸಮಸ್ಯೆಯ ಬಗ್ಗೆ ಕೇಂದ್ರವನ್ನಾಗಿ ಇಟ್ಟುಕೊಂಡು ಸದನದ ಒಳಗೆ ಮತ್ತು ಹೊರಗಡೆ ನಾವು ಹೋರಾಟವನ್ನು ಮಾಡ್ತೇವೆ. ಸದನದ ಒಳಗೆ ಸರ್ಕಾರ ಎಲ್ಲ ಸಮಸ್ಯೆಗಳಿಗೆ ಉತ್ತರವನ್ನು ಕೊಡಬೇಕು. ಉತ್ತರ ಕರ್ನಾಟಕ ಅಂತ ಹೇಳಿದಾಗ ಈಗ ಕಾಂಗ್ರೆಸ್ನ ಒಬ್ಬರು ಶಾಸಕರು, ಕಾರವಾರ ಶಾಸಕರು ಆ ವಿಷಯವನ್ನು ಸದನದಲ್ಲಿ ಎತ್ತೀನಿ ಅಂತ ಹೇಳಿದ್ದಾರೆ. ಪ್ರತ್ಯೇಕ ಉತ್ತರ ಕರ್ನಾಟಕ ಆಗಬೇಕು, ಆ ವಿಷಯವನ್ನು ನಾನೇ ಸದನದಲ್ಲಿ ಎತ್ತೀನಿ ಅಂತ ಅವರೇ ಹೇಳಿದ್ದಾರೆ. ಕ್ಲಿಯರ್ ಆಗಿ ರಾಜೀವ್ ಕಾಗೆ ಅಂತ ಒಂದು. ಆದರೆ ಎರಡನೇದು ಬೆಳಗಾವಿ ಜಿಲ್ಲೆಯಲ್ಲಿ ಜಿಲ್ಲಾ ವಿಭಜನೆ ಆಗಬೇಕು ಅನ್ನೋ ಒಂದು ಬೇಡಿಕೆಯೂ ಇದೆ. ಎರಡೂ ಬೇಡಿಕೆ ಬಗ್ಗೆ ನಿಮ್ಮ ಪಕ್ಷದ ನಿಲುವೇನು? ಒಂದು, ಸನ್ಮಾನ್ಯ ರಾಜೀವ್ ಕಾಗೆ ಅವರ ಹೇಳಿಕೆ ಅವರ ವೈಯಕ್ತಿಕವಾದ ಹೇಳಿಕೆ. ಆದರೆ ಆಡಳಿತ ಪಕ್ಷದ ಶಾಸಕರಾಗಿ ಅವರು ಆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಇದಕ್ಕೆ ಮೊದಲು ನನಗೆ ಅನುದಾನ ಕೊಡಲಿಲ್ಲ ಅಂದರೆ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಹೇಳಿ ಅದೇ ಶಾಸಕರು ಹೇಳಿದರು ಅಂತ ಹೇಳಿದ್ರೆ, 3,300ಕ್ಕಿಂತ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂದರೆ ಈ ಸರ್ಕಾರ ರೈತರ ಜೊತೆಗೆ ಯಾವ ರೀತಿ ನಡ್ಕೊಳ್ತಾ ಇದೆ, ತನ್ನ ಪಕ್ಷದ ಶಾಸಕರನ್ನ ಯಾವ ರೀತಿ ನಡೆಸ್ಕೊಳ್ತಾ ಇದೆ ಅಂತ. ಹಾಗಾಗಿ ಅದು ರಾಜೀವ್ ಕಾಗೆ ಅವರ ಹೇಳಿಕೆ ಆಡಳಿತ ಪಕ್ಷದ ಶಾಸಕರ ಹೇಳಿಕೆ ಆಗಿರೋದ್ರಿಂದ
ಸರ್ಕಾರದ ಮುಖಕ್ಕೆ ಮಸಿ ಬೆಳೆದಂತೆ ಇದೆ. ಮುಖಕ್ಕೆ ಹೊಡೆದಾಗೆ, ಸರ್ಕಾರದ ಮುಖಕ್ಕೆ ಹೊಡೆದಾಗೆ. ಅದಕ್ಕೆ ನಾವು ಯಾವತ್ತಿಗೂ ಕೂಡ ಅಖಂಡ ಕರ್ನಾಟಕದ ಧ್ವನಿ, ಉತ್ತರ ಕರ್ನಾಟಕಕ್ಕೆ ತಾರತಮ್ಯ ನಿಲ್ಲಬೇಕು. ಉತ್ತರ ಒಂದು ನಾನು ಸದನದ ಶಾಸಕನಾಗಿ ಒಳಗಿದ್ದಾಗ ಕರ್ನಾಟಕದ ಶಾಸಕರಿರ್ಬೋದು, ಮಂತ್ರಿಗಳಿರ್ಬೋದು, ಯಾರು ಕೂಡ ಉತ್ತರ ಕರ್ನಾಟಕ ಡೆವಲಪ್ಮೆಂಟ್ ಸಂಬಂಧಪಟ್ಟ ಯಾರೂ ಧ್ವನಿ ಎತ್ತುವುದಿಲ್ಲ ಅನ್ನೋದು ಮಾತಿದೆ. ಇಲ್ಲ, ರೈತ ಧ್ವನಿ ಅಂತ ಹೇಳಿ ಒಂದು ಪುಸ್ತಕವನ್ನೇ ತಂದಿದ್ರು. ನಡಹಳ್ಳಿಯವರು ಅವತ್ತು ಸರ್ಕಾರದ ಪಕ್ಷದಲ್ಲಿ ಇದ್ದಾಗಲೂ ಕೂಡ ತಾರತಮ್ಯ ಅನ್ನುವಂತಹ ಪುಸ್ತಕವನ್ನು ತಂದಿದ್ರು. ಸರ್ಕಾರದ ಒಳಗೆ ಇದ್ದಾಗ ನಡಹಳ್ಳಿಯವರು ಹೋರಾಟ ಮಾಡಿದರು. ನಡಹಳ್ಳಿಯವರಿಗೆ ಅರ್ಥ ಆಯಿತು ಕಾಂಗ್ರೆಸ್ನಿಂದ ಉತ್ತರ ಕರ್ನಾಟಕಕ್ಕೆ ನ್ಯಾಯ ಸಿಗಲ್ಲ ಅಂತ. ಸನ್ಮಾನ್ಯ ರಾಜ್ಯಾಧ್ಯಕ್ಷರು ಮತ್ತು ಪ್ರತಿಪಕ್ಷದ ನಾಯಕರು ಏನು ಹಿಂದೆ ಎಲ್ಲ ನಾಟಕ ನಡೀತಾ ಇತ್ತು, ಉತ್ತರ ಕರ್ನಾಟಕಕ್ಕೆ ನೆಪ ಮಾತ್ರಕ್ಕೆ ಇಲ್ಲಿ ಸದನ ನಡೆಸೋದು. ಇದು ಹೇಗಾಗಿದೆ ಅಂದರೆ, ಈ ಸದನದಲ್ಲಿ ಗೋವಾ ಟೂರ್ ಮಾಡೋದಕ್ಕೆ ಬೆಳಗಾವಿಯ ಸುವರ್ಣಸೌಧ ಗೋವಾ ಟ್ರಿಪ್ಪಿಗೆ ಲಾಂಚ್ ಪ್ಯಾಡ್ ಆಗಬಾರ್ದು. ಅದಕ್ಕೆ ಮಾನ್ಯ ಪ್ರತಿಪಕ್ಷದ ನಾಯಕರು, ರಾಜ್ಯಾಧ್ಯಕ್ಷರು ಸದನದ ಪ್ರಾರಂಭದಿಂದ ಮೊದಲು ಉತ್ತರ ಕರ್ನಾಟಕದ ಸಮಸ್ಯೆಯ ಚರ್ಚೆ, ಇದು ನಮ್ಮ ಆದ್ಯತೆ ಇದೆ. ಒಂದು ಉತ್ತರ ಕರ್ನಾಟಕದ ಚರ್ಚೆಗಳು ಆದಮೇಲೆ ಸರ್ಕಾರ ಸದನದ ಒಳಗೆ ಉತ್ತರ ಕೊಡುವಂತಹ ವಾತಾವರಣ ತಂದರೆ, ಇಲ್ಲಿವರೆಗೆ ಸರ್ಕಾರ ಏನು ಮಾಡಿದೆ, ಉತ್ತರ ಕೊಡೋದ್ರಿಂದನೇ ನುಣುಚಿಕೊಂಡಿದೆ. ನಮ್ಮ ಭಾರತೀಯ ಜನತಾ ಪಕ್ಷದ ಗುರಿ ಸಂಸದೀಯ ನಡವಳಿಗಳ ಅಡಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಂದ ಉತ್ತರ ಮತ್ತು ಸರ್ಕಾರದಿಂದ ಉತ್ತರವನ್ನು ಪಡೆದು ಅವರು ಕೊಟ್ಟಂತಹ ಉತ್ತರದ ಅನುಷ್ಠಾನದಲ್ಲಿ ವಿಳಂಬ ಅಥವಾ ನಿರ್ಲಕ್ಷ್ಯ ಆದರೆ ಹಕ್ಕುಚ್ಯುತಿಯನ್ನು ಮಂಡಿಸಲಿಕ್ಕೆ ನಮಗೆ ಅವಕಾಶ ಸಿಗುತ್ತೆ. ಸಂಸದೀಯ ವ್ಯವಸ್ಥೆ ಒಳಗೆ ನಾವು ಇದೇ ಥರ ಹೋಗಬೇಕಾಗತ್ತೆ. ಅದಕ್ಕೆ ಮೊದಲ ಆದ್ಯತೆಯನ್ನು ನಾವು ಕೊಟ್ಟಿದ್ದೇವೆ. ಧನ್ಯವಾದ. ಉತ್ತರ ಕರ್ನಾಟಕ ಸಮಸ್ಯೆ ಅಂದ್ರೆ ರೈತರು ಅಂತ ಹೇಳಿದ್ರಿ, ಮತ್ತೆ ಯಾವ ಸಮಸ್ಯೆನ ಪಟ್ಟಿ ಮಾಡ್ಕೊಂಡಿದ್ದೀರಿ? ಏನ್ ಮೇಜರ್ ಉತ್ತರ ಕರ್ನಾಟಕಕ್ಕೆ ಏನ್ ಬೇಕಾಗಿದೆ? ಒಂದು ನಮ್ಮ ಪಕ್ಷದ ಸದನದ ಒಳಗೆ ಯಾವ ಯಾವ ಪಟ್ಟುಗಳನ್ನು ಹಾಕಬೇಕು ಅವುಗಳನ್ನು ಈಗಲೇ ಹೇಳೋದಕ್ಕಾಗೋದಿಲ್ಲ. ಅದು ಶಾಸಕಾಂಗ ಪಕ್ಷ ಅದರಲ್ಲಿ ಚರ್ಚೆ ಆಗತ್ತೆ. ಚರ್ಚೆ ಆದಮೇಲೆ ಹೋರಾಟದ ಸ್ವರೂಪ ಇರುತ್ತೆ. ಹಾಗಾಗಿ ಅದನ್ನು ನಾನು ಹೇಳುವುದು ಸರಿಯಲ್ಲ. ಸಮಸ್ಯೆಗಳ ಬಗ್ಗೆ ಅದಕ್ಕಾಗಿ ಅವರನ್ನೇ ಪ್ರಸ್ತಾಪ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ನೀವು ಸಪೋರ್ಟ್ ಹೆಂಗಿರ್ತದೆ? ಮಾಡ್ತೀವಿ. ಅಲ್ಲ, ಈ ಸರ್ಕಾರ ವಿಶ್ವಾಸ ಕಳೆದುಕೊಂಡಿದೆ ಅಂತ ಹೇಳಿ ಒಂದು ರೂಲಿಂಗ್ ಪಾರ್ಟಿಯ ಶಾಸಕ ಅಥವಾ ಸಚಿವ ಸರ್ಕಾರದ ವಿರುದ್ಧವಾಗಿ ಹೇಳ್ತಾ ಇದ್ದಾರೆ ಅಂದರೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾನ ಮರ್ಯಾದೆ ಇರುವಂತಹ ಸರ್ಕಾರ ತನ್ನ ವಿಶ್ವಾಸವನ್ನು ಮೊದಲು ಪ್ರೂವ್ ಮಾಡ್ಕೊಳ್ಬೇಕಾಗತ್ತೆ. ಒಬ್ಬ ರೂಲಿಂಗ್ ಪಾರ್ಟಿಯ ಶಾಸಕ ಹೇಳ್ದ ಅಂತ ಹೇಳಿದ್ರೆ ಅದು ಅವಿಶ್ವಾಸ ಇದ್ದ ಹಾಗೆ. ಈ ಸರ್ಕಾರ ವಿಶ್ವಾಸ ಕಳ್ಕೊಂಡಿದೆ ಅಂತ ಹೇಳಿ. ಹಾಗಾಗಿ ಎರಡನೇದು ತಾವು ಹೇಳಿದ್ರಿ, ನಾಟಿ ಕೋಳಿ ತಿನ್ನೋದಕ್ಕೆ ಇರುವಂತಹ ಸಮಯ ಮತ್ತು ಆಸಕ್ತಿ ರೈತರ ಬಗ್ಗೆ ಈ ಸರ್ಕಾರಕ್ಕೆ ಇಲ್ಲ. ರೈತನ ಆತ್ಮಹತ್ಯೆಗಿಂತ ಸಿದ್ದರಾಮಯ್ಯನವರಿಗೆ ನಾಟಿ ಕೋಳಿ ರುಚಿ ಆಯ್ತಾ? ರೈತ ಬೀದಿಯಲ್ಲಿ ಬಿದ್ದಿರುವಾಗ ನಿಮಗೆ ನಾಟಿ ಕೋಳಿ ಹೇಗೆ ರುಚಿ ಹತ್ತತ್ತೆ? ಇದನ್ನು ನಾನು ಕೇಳ್ತಾ ಇಲ್ಲ, ಜನಸಾಮಾನ್ಯರು ಕೇಳ್ತಾ ಇಲ್ಲ. ಗೋಕಾಕ್ ಜಿಲ್ಲೆ ಆಗಬೇಕಂದ್ರೆ ಹೋರಾಟ ಮಾಡ್ತಾರೆ. ಅಲ್ಲಲ್ಲ, ಅಂದರೆ ಗೋಕಾಕ್ ಇಶ್ಯೂ ನೋಡಿ ನಮ್ಮದೇನಿದೆ, ಯಾವ ಆಯೋಗ ರಿಕಮೆಂಡ್ ಮಾಡಿದಾರಲ್ಲ ರೀ, ಹಾಂ ಅಲ್ಲಲ್ಲ ಇಲ್ಲ, ಯಾವತ್ತು ನಮ್ಮ ಒತ್ತಾಯ ಇದ್ದಾರೆ ಅಂದ್ರೆ ಯಾವ ಜಿಲ್ಲಾ ಆಗಬೇಕು. ಈಗ ಗೋಕಾಕು ಅಲ್ಲಲ್ಲ, ಈಗ ನೋಡ್ರಿ ಈಗ ಹೇರಲ್ಲ, ಗೋಕಾಕು ಚಿಕ್ಕೋಡಿ ಜಿಲ್ಲೆ ಆಗ್ಬೇಕಂತ ಆಯೋಗ ಏನು ರಿಕಮೆಂಡ್ ಮಾಡಿದಲ್ಲ, ಆಯೋಗ ಪ್ರಕಾರ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಯಾಕಂದ್ರೆ ಈಗ 15 ತಾಲೂಕು ಆಗಿಬಿಟ್ಟಿವೆ. ಈಗ ಅಂದರೆ ಒಂದೊಂದು ಜಿಲ್ಲೆಗೆ ಆದರೆ 5 ತಾಲೂಕು ಬರ್ತಾವೆ ಆಗಬೇಕು. ಯಾಕಂದ್ರೆ ಆಡಳಿತ ದೃಷ್ಟಿಯಿಂದ ಮಂದಿಗೆ, ಯಾಕಂದ್ರೆ ಬೆಳಗಾವಿ ರೀ ಖಾನಾಪುರ ಸ್ಟಾರ್ಟ್ ಮಾಡಿ ಅತನಿ ತನಕ 200 ಕಿಲೋಮೀಟ್ರ್ ಮೇಲ್ಪಟ್ಟ ದೂರ ಇದೆ. ಅದಕ್ಕೆ ಸಾರ್ವಜನಿಕ ತೊಂದರೆ ಆಗ್ತೈತಿ. ಯಾವ ಸರ್ಕಾರಕ್ಕೆ ಆಯೋಗ ರಿಕಮೆಂಡ್ ಮಾಡಿದಲ್ಲ ಕಾನೂನು ಪ್ರಕಾರ ಅವ್ನು ಮಾಡ್ಬೇಕು.
ಅವ್ನು ಮಾಡ್ಬೇಕಂದ್ರೆ ಚಿಕ್ಕೋಡಿ ಗೋಕಾಕ್ ಫಿಟ್ ಆಗ್ತೈತಿ ಮಾಡತ್ತೇಳಿ ಒತ್ತಾಯ ಇದೆ. ಈಗ ಜನನೂ ಇವತ್ತು ಸ್ಟ್ರೈಕ್ ಮಾಡಿದ್ರೆ ನಮ್ಮ ಗೋಕಾಕಲ್ರಿ. ಸೊ ನಾವು ಎಲ್ಲ ಸಪೋರ್ಟ್ ಮಾಡಿದೆವು. ಆದಷ್ಟು ಬೇಗನೆ ಗೌರ್ಮೆಂಟ್ ಡಿಸಿಷನ್ ತೊಂದರೆ ಒಳ್ಳೇದಾಗ್ತೈತೆ ರೀ. ಯಾವ್ದು ರೀ? ಈಗ ಅದ ಏನಿಲ್ಲ ರೀ, ಜಿಲ್ಲಾ ಎಲ್ಲ ಶಾಸಕರಿಗೆ ಬೈಲೊಂಗಲ್ದ ಒಂದು ವಿಚಾರ ಬೇರೆ ಬರ್ತೈತಿ, ಅತನಿದು ಒಂದು ವಿಚಾರ ಬೇರೆ ಇದೆ. ಅದಕ್ಕೆ ಎಲ್ಲರೂ ಕೂಡಿ ವಿಶ್ವಾಸದಾಗ ಬಂದುಬಿಟ್ರೆ ಈಸಿಯಾಗಿ ಮುಗಿತೈತೆ ಅದು. ಅದಕ್ಕಿನ್ನೆಲ್ಲ ಇಬ್ಬರು ಸಚಿವರು ಅದಾರ ಜಿಲ್ಲಾದಾಗ, ಅವರೆಲ್ಲರನ್ನೂ ಕೂಡಿಸ್ಬೇಕು, ಮಾಡಬೇಕು. ನಮಗೆ ಗೋಕಾಕ್ ಜಿಲ್ಲಾ ಆಗೋದು ನಮ್ಮದು ಒತ್ತಾಯ ಇರ್ತೈತೆ, ನಮ್ಮ ತಾಲೂಕು ನಮ್ಮ ಜಿಲ್ಲೆ ಆಗೋದು ನಮ್ಮದು ಒತ್ತಾಯ ಇದೆ. ಮತ್ತು ಅದಕ್ಕೆ ಆಯೋಗ ರಿಕಮೆಂಡ್ ಮಾಡಿದೆ, ಅದ್ರ ಪ್ರಕಾರ ಮಾಡಿದ್ರೆ ಸೂಕ್ತ ಅಂತ ನನ್ನ ಅಭಿಪ್ರಾಯ ರೀ. ಈಗ ಹತ್ತನೇ ಒಳಗೂ ಹೋಗಿದ್ದಾರೆ, ಯಾಕಂದ್ರೆ ಅಲ್ಲಿಂದ ಇಲ್ಲಿ ಬೆಳಗಾವಿ 180 ಕಿಲೋಮೀಟರ್ ಆಗ್ತದೆ. ಅವ್ರನ್ನ ಬಿಜಾಪುರಕ್ಕೆ ಹಾಕಿಬಿಡ್ರಿ ಅವ್ರನ್ನೆಲ್ಲ. ಇದು ಜನರ ಭಾವನೆ ಇದೆ. ಬಿಜಾಪುರ ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ನಾವಿಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಇಡೀ ರಾಜ್ಯದ ರೈತರು ತೊಂದರೆಯಲ್ಲಿದ್ದಾರೆ. ಬರೀ ಉತ್ತರ ಕರ್ನಾಟಕದ ಜಿಲ್ಲೆಗಳಷ್ಟೇ ಅಲ್ಲ, ಕರ್ನಾಟಕದ ಚಾಮರಾಜನಗರದ ಹಿಂದೂ ಬೀದರ್ವರೆಗೆ ರೈತರು ಬೆಳೆದಿರ್ತಕ್ಕಂಥ ಎಲ್ಲ ಬೆಳೆ ಇವತ್ತಿನ ಬೆಳೆ ಏನಾಗಿದೆ, ಅದು ಅತಿವೃಷ್ಟಿ ಅನಾವೃಷ್ಟಿಯಿಂದ ನಷ್ಟ ಆಗಿದೆ. ಒಂದು ಕಡೆ ರೋಗ, ಇನ್ನೊಂದು ಕಡೆ ಅದು ಬೆಳೆ ಸಂಪೂರ್ಣ ನಾಶ ಆಗಿದೆ. ನಮ್ಮ ಸರ್ಕಾರ ಇದ್ದಾಗ, ನಮ್ಮ ಸರ್ಕಾರದ ಬಜೆಟ್ 2019ರಲ್ಲಿ 2,34,000 ಕೋಟಿ ಇದ್ದಾಗ 10,000 ಹೆಚ್ಚುವರಿಯಾಗಿ ರಾಜ್ಯಕ್ಕಾದ್ಯಂತ ಕೊಟ್ಟಿದ್ರು. ಆದರೆ ಈ ಸರ್ಕಾರ ಬರೀ 8,500 ಪ್ರತಿ ಹೆಕ್ಟೇರ್ ಕೊಡ್ತೀನಿ ಅಂತ ಹೇಳಿದ್ರೆ ಅದನ್ನು ಕೂಡ ಬಿಡುಗಡೆ ಮಾಡಿಲ್ಲ. ಎಂಟೈರ್ ರಾಜ್ಯದ ಸಮಸ್ಯೆಗಳನ್ನು ತಗೊಂಡು ನಾವು 9ನೇ ತಾರೀಕು ಹೋರಾಟ ಮಾಡಲಿಕ್ಕೆ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ರೈತ ಮೋರ್ಚಾ, ಭಾರತೀಯ ಜನತಾ ಪಕ್ಷ ರೈತ ಮೋರ್ಚಾ ಅಡಿಯಲ್ಲಿ ದೊಡ್ಡ ಮಟ್ಟದ ಹೋರಾಟ ನಡೀತದೆ. ಇಡೀ ರಾಜ್ಯದಿಂದ ರೈತರು ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ. ಅದಕ್ಕೆ ಇವತ್ತೇನು ಮೀಟಿಂಗ್ ಆಗಿದೆ, ಇದರಲ್ಲಿ ಬೆಳಗಾವಿ ಜಿಲ್ಲೆಯಿಂದಲೂ ಕೂಡ ಏನು ರೈತರು ಎಷ್ಟೆಷ್ಟು ಭಾಗವಹಿಸಬೇಕು ಅನ್ನೋದು ಚರ್ಚೆ ಆಗಿದೆ. ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ, ಎಲ್ಲ ತಾಲೂಕಿಂದ ರೈತರು ಅವತ್ತು ಸುವರ್ಣಸೌಧಕ್ಕೆ ಬರ್ತಾರೆ. ದಯಮಾಡಿ ಒಂದು ನಿಮಿಷ. ಭಾರತೀಯ ಜನತಾ ಪಕ್ಷದ ರೈತ ಮೋರ್ಚಾ ಅಧ್ಯಕ್ಷನಾಗಿ 2 ವರ್ಷದಲ್ಲಿ ಸುಮಾರು 10 ಹೋರಾಟಗಳನ್ನ ಮಾಡಿದ್ದೇವೆ. ನೀವು ಪಟ್ಟಿ ಕೊಡ್ತೇವೆ. ಅದರ ಜೊತೆಗೆ ಈ ಹೋರಾಟದ ರೂಪರೇಷೆ ಮತ್ತು ಅದಕ್ಕೆ ನಮ್ಮ ಬೇಡಿಕೆ ಮಾಡ್ತೀವಿ. ನೋಡಿ, ಒಂದು ನಿಮಿಷ ಹೇಳ್ತೀನಿ ಕೇಳಿ. ರೈತರ ಪರವಾಗಿ ಎಲ್ಲೇ ರೈತರು ಹೋರಾಟ ಮಾಡಲಿ, ಅಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಸ್ವತಃ ಬಂದು, ನಿಮ್ಗೆ ಗೊತ್ತಿದೆ, ಇಲ್ಲೇ ಬೆಳಗಾವಿ ಜಿಲ್ಲೆಯಲ್ಲಿ ನಡೆದಂಥ ಕಬ್ಬು ಹೋರಾಟ ನಡೆದ ಸಂದರ್ಭದಲ್ಲಿ ಭಾಳಷ್ಟು ಜನ ಹೇಳಿದರು. ಆದರೆ ಸ್ವತಃ ನಮ್ಮ ರಾಜ್ಯಾಧ್ಯಕ್ಷರು ಒಬ್ಬರೇ ಬಂದರು. ನಾವೇನೋ ಎಲ್ಲ ಗುಂಪು ಕಟ್ಕೊಂಡು ಒತ್ತನೋ ಧ್ವಜ ಇಟ್ಕೊಂಡು ನಮ್ಮ ಪಕ್ಷದಿಂದ ಬರಲಿಲ್ಲ. ರೈತರು ಅಲ್ಲಿ ಬೀದಿಯಲ್ಲಿ ಕೂತಿದ್ದಾರೆ ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರು ಬಂದು ಅವ್ರು ಹುಟ್ಟು ಹಬ್ಬದ ದಿನ ಇದ್ದರೂ ಕೂಡ ಅಹೋರಾತ್ರಿ ಎಲ್ಲ ಮಲಗಿದ್ರು. ಸರ್ಕಾರದ ಮಂತ್ರಿ ಬರೋವರೆಗೆ ಇದ್ದು ನಂತರ ಹೋರಾಟದಿಂದ ಹೊರಗೋದು. ಥ್ಯಾಂಕ್ ಯು. ಅದ್ರ ಬಗ್ಗೆ ನಾವೊಂದು ಮಾತು ಹೇಳ್ತೀನಿ. ನಾನು ಇಲ್ಲಿ ಬ್ರೀಫ್ ಆಗಿ ಹೇಳಿದ್ದೀವಿ. ಸುದೀರ್ಘವಾದಂಥ ಚರ್ಚೆ ವಿಧಾನಸೌಧದಲ್ಲಿ ನಡೀತದೆ. ಎರಡನೇದು ಒಂದು ಮಾತು ಹೇಳ್ತೇವೆ. ಈ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್ ಏನಿದಾರಲ್ಲ, ಈ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್ ಎಷ್ಟರ ಬಗ್ಗೆ ಪರಿಹಾರ ಕೊಡ್ತಾರೆ ಅಂತಕ್ಕಂಥ ನಂಬಿಕೆ ನಮಗಿಲ್ಲ. ಆದರೆ ಪ್ರತಿಪಕ್ಷವಾಗಿ ರೈತರ ಧ್ವನಿಯಾಗಿ ಹೋರಾಟ ಮಾಡಬೇಕಾಗಿದ್ದು ನಮ್ಮ ಧರ್ಮ. ಆ ಕೆಲಸ ಮಾಡ್ತೀವಿ ಅಷ್ಟೇ. ಥ್ಯಾಂಕ್ ಯು. ಮುಖ್ಯ ಬೇಡಿಕೆ ಇಲ್ಲಿ ಸ್ವಲ್ಪ ಕರೆಕ್ಟ್ ಆಗಿ ರೈತರ ಮುಖ್ಯ ಬೇಡಿಕೆ ಏನಂದ್ರೆ FRP ಅನ್ನ ನಿಗದಿ ಮಾಡ್ತಿರೋದು ನೀವು 10.25 FRPಗೆ 3,500 ರೂಪಾಯಿ. ರೈತರು ಏನ್ ಕೇಳ್ತಿದ್ದಾರೆ, FRP ರೇಟ್ ಅನ್ನ ನೀವು ಜಾಸ್ತಿ ಮಾಡಿ ಕಬ್ಬಿಣ ದರವನ್ನು ಜಾಸ್ತಿ ಮಾಡಿದ್ರೆ ಪ್ರಯೋಜನ ಇಲ್ಲ. FRP ರೇಟ್ ಅನ್ನು 9.5 ಇದ್ದನ್ನ ನೀವು 10.25 ಮಾಡಿಬಿಟ್ರಿ ಕೇಂದ್ರದವರು. ಈಗ ಕಾರ್ಖಾನೆಯವರು ಏನ್ ಮಾಡಿದ್ದಾರೆ, ಚರ್ಚೆ ವಿಧಾನಸೌಧದಲ್ಲಿ ಮಾಡ್ತೇವೆ. ಸರ್ ರೈತರು ಮುಂದೆ ಆಗ್ಬೇಕು. ಸುದೀರ್ಘವಾದ ಚರ್ಚೆ ಸರ್ಕಾರ ಜೊತೆ ಆಗ್ತದೆ. ನೀವೆಲ್ಲರೂ ಅಲ್ಲಿ ಇರ್ತೀರಿ. ಇದಕ್ಕೊಂದು ಹೇಳೋಣ, ಒಂದೇ ಹೇಳ್ತೀನಿ. ಒಂದೇ ಸೆಕೆಂಡು. ಅಲ್ಲ, FRPಯನ್ನ ನಿಗದಿ ಮಾಡೋದು ಕೇಂದ್ರ ಸರ್ಕಾರ. ಇದೇ FRP ನಿಗದಿ ಇದ್ದಾಗ ಇವತ್ತಿನ ಡೇಟ್ಗೆ ಇದೇ FRPಯಲ್ಲಿ UPಯಲ್ಲಿ 3,700 ರೂಪಾಯಿ ಕೊಡ್ತಾ ಇದ್ದಾರೆ. ಗುಜರಾತ್ನಲ್ಲಿ 3,650, 500 ರೂಪಾಯಿ ಕೊಡ್ತಾ ಇದ್ದಾರೆ. ಇದೇ FRPಯಲ್ಲಿದೆ. ಒಂದು
FRPಗೆ ಮತ್ತು SAPಗೆ ಇರೋ ವ್ಯತ್ಯಾಸವನ್ನು ಮಾಧ್ಯಮದವರು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. FRP ಅನ್ನುವಂಥದ್ದು ಒಂದು ಸ್ಲ್ಯಾಬ್ ಮಿನಿಮಮ್, SAP ಸ್ಟೇಟ್ ಅಡ್ವೈಸರಿ ಪ್ರೈಸ್ ಅಂತ ಇದೆ, ಕಬ್ಬು ಖರೀದಿ ನಿಯಂತ್ರಣ ಮಂಡಳಿ ಅಂತ ಹೇಳಿ ಇದೆ. ಈ ಸರ್ಕಾರ ಒಂದು ಮೀಟಿಂಗ್ ಮಾಡಿದ್ಯಾ? ಇಷ್ಟು ದೊಡ್ಡ ಹೋರಾಟ ರೈತರದ್ದಾಯ್ತಲ್ಲ, ಕಬ್ಬು ಖರೀದಿ ಮತ್ತು ನಿಯಂತ್ರಣ ಮಂಡಳಿ ಮೀಟಿಂಗ್ ಕರಿಬೇಕಿತ್ತು, ಅದರ ಅಧ್ಯಕ್ಷತೆಯನ್ನು ಸಕ್ಕರೆ ಸಚಿವರು ವಹಿಸ್ಕೊಳ್ಬೇಕಿತ್ತು, ಅಲ್ಲಿ ಕಬ್ಬು ಬೆಳೆಗಾರರನ್ನು ಮತ್ತು ಫ್ಯಾಕ್ಟ್ರಿ ಅವ್ರನ್ನ ಕರೆದು ದರ ನಿಗದಿ ಮಾಡಬೇಕಿತ್ತು. ಆಕ್ಟೇ ಇದೆ 2014ರಲ್ಲಿ 15ರಲ್ಲಿ SAP ಆ್ಯಕ್ಟನ್ನು ಕರ್ನಾಟಕದಲ್ಲಿ ಜಾರಿಗೆ ತಂದಿದ್ದೀವಿ. ಇವರು ಮಾಡಲಿಕ್ಕೆ ಆಗದೇ ಇದ್ದಾಗ ಕೇಂದ್ರದ ಕಡೆ ಕೈ ತೋರಿಸ್ತಾ ಇದ್ದಾರೆ ಅಂದರೆ ಕುಣಿಲಿಕ್ಕೆ ಬರಲಾರ್ದವನು ನೆಲ ಡೆಂಕು ಅಂದಂಗೆ. ಇದೇ FRP ಮೇಲೆ ಗುಜರಾತ್ನಲ್ಲಿ ಯಾಕೆ ಕೊಡ್ತಾ ಇದ್ದಾರೆ? ಇದೇ FRP ಮೇಲೆ ಮಹಾರಾಷ್ಟ್ರದಲ್ಲಿ ಯಾಕೆ ಕೊಡ್ತಾ ಇದ್ದಾರೆ? ಇದೇ FRP ಮೇಲೆ UPಯಲ್ಲಿ ಯಾಕೆ ಕೊಡ್ತಾ ಇದ್ದಾರೆ? ಇದು ಮಾಧ್ಯಮದವರನ್ನ ದಿಕ್ಕು ತಪ್ಪಿಸುವಂತಹ ಸರ್ಕಾರದ ಹುನ್ನಾರ. ಸರ್ ಬೆಳಗಾವಿ ಜಿಲ್ಲೆಯ 31 ಕಾರ್ಖಾನೆಗಳ ಪೈಕಿ 29 ಚಾಲ್ತಿಯಲ್ಲಿದೆ ಮಾಡಿಕೊಟ್ಟಿರೋದು. ಹಿಂದಿನ ಯಾವುದೇ ಸರ್ಕಾರಗಳು, ಕಾಂಗ್ರೆಸ್ ಆಡಳಿತದ ಯಾವುದೇ ಸರ್ಕಾರ ಬ್ಲೆಂಡಿಂಗಿಗೆ 3% ಬ್ಲೆಂಡಿಂಗಿಗೆ ಅನುಮತಿಯನ್ನು ಕೊಟ್ಟಿರಲಿಲ್ಲ. ಇದರ ಹಿಂದೆ ದೊಡ್ಡ ಪೆಟ್ರೋಲಿಯಂ ಲಾಬಿಗೆ ಬಡಿಯಾಗಿತ್ತು. ಈಗ 15%ವರೆಗೆ ಬ್ಲೆಂಡಿಂಗಿಗೆ ಅವಕಾಶ ಮಾಡಿಕೊಟ್ಟಿದೆ ಕೇಂದ್ರ ಸರ್ಕಾರ. ಎರಡನೇದು, ರಾಜ್ಯ ಸರ್ಕಾರ ರಿಕವರಿಯನ್ನು ಎಕ್ಸಾಕ್ಟಾಗಿ ತೆಗೆಯೋದಕ್ಕೆ ಏನು ಪ್ಲಾನ್ ತಗೊಂಡಿದೆ? ಇದನ್ನು ಮೋದಿಯವರು ಮಾಡಬೇಕಾ? ಈಗ ಮಹಾರಾಷ್ಟ್ರ ಒಂದೇ ರೈತ ಮಹಾರಾಷ್ಟ್ರದ ಫ್ಯಾಕ್ಟ್ರಿಗೆ ಕಳಿಸ್ತಾನೆ ಕಬ್ಬು, ಅಲ್ಲಿ 3400-450 ತಗೊಳ್ತಾನೆ. ಅದೇ ಸರ್ವೆ ನಂಬರ್ನ ಕಬ್ಬು ಕರ್ನಾಟಕದಲ್ಲಿ ಹೋದಾಗ ಕಡಿಮೆ ಸಿಗತ್ತೆ. ರಿಕವರಿಯನ್ನು ಮಾನಿಟ್ರ್ ಮಾಡುವಂತಹ ಸಿಸ್ಟಮ್ ಇಟ್ಟಿದೆಯಾ? ವೆಯ್ಟನ್ನು ಮಾನಿಟ್ರ್ ಮಾಡುವಂತಹ ಸಿಸ್ಟಮನ್ನು ಸರ್ಕಾರ ಇಟ್ಟಿದೆಯಾ? ಇದನ್ನು ಮೋದಿಯವರು ಬಂದ್ ಮಾಡಬೇಕಾ? ಇರುವ ವ್ಯವಸ್ಥೆಯಲ್ಲಿ ಅವಾಗ ನಾವು ಪ್ರಾರಂಭದಲ್ಲಿ ಕಬ್ಬು ಖರೀದಿ ಮತ್ತು ನಿಯಂತ್ರಣ ಮಂಡಳಿಯನ್ನು ನಾವು ಪ್ರಾರಂಭ ಮಾಡಿದ್ವಿ. ಕಬ್ಬು ಖರೀದಿ ಮಾಡಿದ ಮೇಲೆ ಈ ಪ್ಲಾನ್ಗಳು ಬಂದವು. ಒಂದು ಸರ್ಕಾರ ಒಂದು ಪಾಲಿಸಿಯನ್ನು ಮಾಡುತ್ತೆ ಅಂದರೆ ಮುಂದೆ ತಗೊಂಡು ಹೋಗುವಂಥದ್ದು. ಅವತ್ತು ನಾವು ಬೆಳಗಾವಲ್ಲಿ ಏನು ಬೆಳೆ ಕೊಡಿಸಿದ್ವಿ, ಬೀದರ್ನಲ್ಲೂ ಅದನ್ನೇ ಕೊಡಿಸಿದ್ವಿ. ಇವತ್ತು ಈ ಸರ್ಕಾರ ಇಲ್ಲಿ ಈಶ್ವರ್ ಖಂಡ್ರೆ ಅವರೇ ಹೇಳ್ತಾರೆ 2950 ಕೊಡ್ತೀವಿ ಅಂತ. ಅವತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗ, ವಿಠ್ಠಲ ರಮಾವಿ ಸತ್ತಾಗ, ನಾವು ಹೋರಾಟ ಮಾಡಿದಾಗ 150 ರೂಪಾಯಿ ಇನ್ಸೆಂಟಿವನ್ನು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಕೊಡಿಸಿದ್ವಿ. ಈಗ ಯಾಕೆ ಆಗ್ತಾ ಇಲ್ಲ ಅಂದರೆ ಸರ್ಕಾರ ತನಗೆ ಮಾಡಲಿಕ್ಕೆ ಸಾಧ್ಯ ಆಗದೇ ಇದ್ದಾಗ ಕೇಂದ್ರದ ಕಡೆ ಕೈ ತೋರಿಸ್ತಾ ಇದೆ.